ರಾಮಕೃಷ್ಣ ಸರ್ ನೋಡಿ 2013 ನಲ್ಲಿ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಅನಾಹುತ ಇದು ವಕ್ಫ್ ಬೋರ್ಡು ಆಕ್ಟ್ ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಆವಾಗ ಇದ್ದಂತ UPA ಸರ್ಕಾರ ತಂದಂತಹ ಒಂದು ಅದನ್ನ ಸರಿ ಮಾಡ್ಲಿಕ್ಕೆ ಈಗ 10 ವರ್ಷ ಹಿಡಿದೆ ಬಿಜೆಪಿಗೆ ಒಂದು ತಂದಿರತಕ್ಕಂತ ಒಂದು ಇದನ್ನ ಇನ್ನು ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ JPC ಮಾಡಿದ್ದಾರೆ, ಆ JPC ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಕ್ಕಾಗಿಲ್ಲ. ಈ ಸೆಷನ್ ನಲ್ಲಿ ಅದನ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ಇನ್ನು ಮುಂದಿನ ಸೆಷನ್ ಕೊನೆವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ದೇರ್ ಇಸ್ ಸೋ ಮಚ್ ಆಫ್ ಫ್ರಿಕ್ಷನ್ ವಿತ್ ಇನ್ ದ ಪಾರ್ಟೀಸ್. ಗೌಡ್ರು ಹೇಳ್ದಂಗೆ ಐ ಥಿಂಕ್ ದೇರ್ ಶುಡ್ ಬಿ ಕನ್ಸೆನ್ಸಸ್ ಆನ್ ದೀಸ್ ಇಶ್ಯೂಸ್. ಯಾಕಂದ್ರೆ ಇಟ್ಸ್ ವೆರಿ ಕ್ಲಿಯರ್ ವಕ್ಫ್ ಆಕ್ಟ್ ನಲ್ಲಿ ಯಾವ ರೀತಿ ಒನ್ ಸೈಡೆಡ್ ಇದು ಮಾಡಿದ್ದಾರೆ, ರೂಲ್ಸ್ ಮಾಡಿದ್ದಾರೆ, ಮತ್ತೆ ಒಂದೇ ಕಮ್ಯುನಿಟಿಗೆ ಯಾವ ಲ್ಯಾಂಡ್ ಬೇಕಾದ್ರೆ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ. ಅದನ್ನ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಪಕ್ಷದಲ್ಲೂ ಒಂದು ರೀತಿಯ ಕನ್ಸೆನ್ಸಸ್ ಬರಬೇಕು. ಅದು ಬಿಟ್ಬಿಟ್ಟು ಚಂದ್ರಶೇಖರ್ ಅವರ ತಪ್ಪಿದೆಯಾ ನಟರಾಜ್ ಗೌಡ್ರೆ? ಚಂದ್ರಶೇಖರ್ ಅವ್ರಿಗೆ ಒಂದ್ ನಿಮಿಷ, ನಟರಾಜ್ ಗೌಡ್ರಿಗೆ ಒಂದ್ ನಿಮಿಷ, ಬೇರೆ ಎಲ್ಲಾರ್ದು ಮೈಕ್ ಆಫ್, ಬೇರೆ ಎಲ್ಲಾರ್ದು ಮೈಕ್ ಆಫ್. ಚಂದ್ರಶೇಖರ್ ಅವ್ರಿಗೆ ಒಂದ್ ನಿಮಿಷ, ನಟರಾಜ್ ಗೌಡ್ರಿಗೆ ಒಂದ್ ನಿಮಿಷ, ಬೇರೆ ಎಲ್ಲಾರ್ದು ಮೈಕ್ ಆಫ್. ವಿಚಾರದೊಳಗಡೆ ಯಾಕೆ ನಿಲುವಳಿ ಮಂಡನೆ ಆಗ್ತಿದೆ, ಯಾಕೆ ಚರ್ಚೆ ಆಗ್ಬೇಕು ಅಂತ ಬಿಜೆಪಿ ಕೇಳ್ತದೆ ಅಂತ ಹೇಳಿದ್ರೆ ಎರಡು ವಿಚಾರದಲ್ಲಿ. ಮೊದಲನೇ ವಿಚಾರ, ಸಿಎಂ ಅವರು ನವೆಂಬರ್ 9ನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಾರೆ ಎಲ್ಲ ಆಫೀಸರ್ಗಳದ್ದು. ಮೀಟಿಂಗ್ ಮಾಡ್ಬಿಟ್ಟು ಹೇಳ್ತಾರೆ ಎಲ್ಲ ಇದು ನೋಟಿಸ್ಗಳು ಇನ್ಯಾವುದು ನೋಟಿಸ್ ಕೊಡೋದಿಲ್ಲ, ಎಲ್ಲ ನೋಟಿಸ್ಗಳನ್ನ ವಿಡ್ರಾ ಮಾಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಒಂದು ದಿವಸ ಕೂಡ ನಿಂತಿಲ್ಲ. ಏನು ಕಾಲಮ್ 11ಗೆ ಹೋಗೋದು, ಮತ್ತೊಂದು ಮ್ಯುಟೇಷನ್ ಚೇಂಜ್ ಆಗೋದು. ಎಷ್ಟು ದಿವಸ ಆಯ್ತು? ಒಂದು ತಿಂಗಳ ಮೇಲಾಯ್ತು. ಸಿದ್ದರಾಮಯ್ಯವರು ಕೊಡಲ್ಲ ಅಂತ ಹೇಳಿದ್ಮೇಲೆ ಒಂದು ತಿಂಗಳ ಮೇಲಾಯ್ತು. ಇವತ್ತಿನವರೆಗೂ ತಿಂದಿಲ್ಲ. ಪ್ರತಿ ದಿವಸ ಮ್ಯುಟೇಷನ್ ಚೇಂಜ್ ಆಗ್ತದೆ. ಪ್ರತಿ ದಿವಸ ಮಠಗಳು, ಮಾನ್ಯಗಳು, ದೇವಸ್ಥಾನಗಳು, ರೈತರ ಭೂಮಿಗಳು ಕಬಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾ ಬೇಡವಾ? ಮೊದಲನೇದು. ಎರಡನೇದು, ಏನು ವಕ್ಫ್ ಮಾಡಿರ್ತಕ್ಕಂಥ ಅನಾಹುತವನ್ನ ರೈತರ ಬಾಳಿಗೆ ಕೊಳ್ಳಿರ್ತಿರೋದನ್ನ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತಿದ್ದುಪಡಿ ತರಕ್ ಹೋಗ್ತಾ ಇದೆ. ಆ ತಿದ್ದುಪಡಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಬೇಕು. ನೀವು ಒಪ್ಕೊಂಡಿದ್ರೆ ತಾನೇ ನೋಟಿಸ್ ಎಲ್ಲ ವಾಪಸ್ ತಗೊಂಡಿದ್ದೀವಿ, ಇನ್ಮೇಲೆ ಮಾಡಲ್ಲ ಅಂದ್ರೆ ಅರ್ಥ ಏನು? ತಪ್ಪಾಗಿದೆ ಅಂತ ತಾನೇ ಸಿಎಂ ಅವರು ಹೇಳಿದ್ದು. ಹೇಳಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ತಾನೆ. ಈ ಎರಡು ವಿಚಾರಗಳನ್ನ ಇಟ್ಕೊಂಡೇನೆ ಇವತ್ತು ನೋಡಿ ಅನುಭವ ಮಂಟಪ ಉದ್ಘಾಟನೆ ಮಾಡ್ತಾರೆ. ಅನುಭವ ಮಂಟಪ ವಕ್ಫ್ ಕೊಚ್ಕೊಂಡೋಗಿದೆ. ನಟರಾಜ್ ಗೌಡ್, ವಕ್ಫ್ ವಿಷಯದಲ್ಲಿ ಬಿಜೆಪಿಯವರ ಹೋರಾಟ ಅಥವಾ ಚರ್ಚೆ ಏನಿದೆ ಅದಕ್ಕೆ ಸರ್ಕಾರ ನೋ ಅಂತ ಅಂದಿಲ್ಲ. ಅದು ಯಾವ ರೀತಿ ಸದನ ನಡೀಬೇಕು, ಅದು ಸದನದಲ್ಲಿ ಬರುತ್ತೆ, ಚರ್ಚೆಗೆ ಅದು ಉತ್ತರ ಕೊಡ್ತಾರೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂತಹ ನೋಟಿಸ್ಗಳನ್ನು ರದ್ದು ಮಾಡಿದೀವಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಅದು ಮೀರಿ ಯಾರಾದ್ರೂ ಅಧಿಕಾರಿಗಳು ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಂತಾರೆ. ಅದು ಎರಡನೇ ಮಾತಿಲ್ಲ. ಇಲ್ಲಿಗೆ ವಕ್ಫ್ ವಿಷಯ ಮುಗಿತದೆ. ಆದ್ರೆ ರಾಮಕೃಷ್ಣ ಅವರೇ, ನಿಮ್ಮ ಸಮಯದಲ್ಲಿ ಅವ್ರು ಮಾತನಾಡಲಿಲ್ಲ. ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ಫೆಲೋ ಪ್ಯಾನಲಿಸ್ಟ್. ಈಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಹೇಳಿದ ಮೇಲೆ ಅವ್ರ ಮಾತೆ ಅಂತಿಮ ಆಯ್ತಾ. ಇನ್ನೊಂದು, ಸಿದ್ದರಾಮಯ್ಯನವ್ರ ಮೇಲೆ ಇವ್ರು ಏನೋ ಹೇಳಿದ್ರು, ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು, ಅವ್ರ ಯೋಗ್ಯತೆ ಅಂತ ಹೇಳಿದ್ರು, ಆ ವಿಷಯಗಳ ಬಗ್ಗೆ ಮಾತಾಡಿದ್ರು. ನಾನು ಮಾನ್ಯ ಸಿದ್ದರಾಮಯ್ಯನವರು ಸುಳ್ಳು ಹೇಳಿಲ್ಲ. ಯಾಕಂದ್ರೆ ಪಂಚಮಶಾಲಿ ವಿಷಯ ಅಂತ ಬಂದಾಗ ಪಂಚಮಸಾಲಿ ವಿಚಾರ ಮಾತನಾಡ್ತಾ ಇದ್ರು. ನಟರಾಜ್ ಗೌಡ್ರಿಗೆ ಸಮಯ ಕೊಡಬೇಕು, ಅದಕ್ಕೆ ರಿಲೇಟೆಡ್ ಬ್ರೇಕಿಂಗ್ ಇದೆ, ಅದನ್ನ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಈ ಪಂಚಮಸಾಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಯತ್ನಾಳ್ ಅವ್ರದ್ದು, ಅಶೋಕ್ ಅವ್ರದ್ದು ಬೇರೆ ಬೇರೆ ಮಾತು. ಪಂಚಮಸಾಲಿ ಮೀಸಲಾತಿ ಬಗ್ಗೆ ಕೂಡ ಭಿನ್ನ ಮಾತು. ಒಂದ್ ಕಡೆ ಪಂಚಮಸಾಲಿಗಳ ಮೀಸಲಾತಿ ಹೋರಾಟದ ಬಗ್ಗೆ ಅಶೋಕ್ ಅವ್ರು ಮಾತನಾಡ್ತಿದ್ರೆ, ಇಡೀ ವೀರಶೈವ ಸಮುದಾಯಕ್ಕೇನೆ ಓಬಿಸಿ ಮೀಸಲಾತಿ ಕೊಟ್ಬಿಡಿ ಅಂತ ಹೇಳಿ ಯತ್ನಾಳ್ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರವನ್ನ ಕಟ್ಟಾಕ್ಲಿಕ್ಕೆ ವಿಚಾರಗಳಿದ್ರೂ ಕೂಡ ಅದರಲ್ಲಿ ಈ ರೀತಿಯ ಭಿನ್ನ ಮಾತುಗಳು ಬಂದ್ರೆ ಹೆಂಗೆ ಅಂತ ಹೇಳಿ ನಟರಾಜ್ ಗೌಡ್ರೆ, ನಿಮ್ ಸಮಯ ಅದಾದ್ಮೇಲೆ ಉತ್ತರ ಕೊಡ್ಲಿ ಬಿಜೆಪಿ ಅವರು. ಇಲ್ಲ ನೋಡಿ, ಈ ಪಂಚಮಸಾಲಿ ಹೋರಾಟ ಅನ್ನೋದು ಕಳೆದ ಸರ್ಕಾರಗಳಲ್ಲೂ ಬಹಳ ತೀವ್ರವಾಗಿ ತೀರ್ಲಿತ್ತು. ಆ ಸಮಯದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಮಾನ್ಯ ಬೊಮ್ಮಾಯಿ ಅವರು ಪಂಚಮಸಾಲಿಗೆ ಮೀಸಲಾತಿಯ ಕೊಡೋದು ಬದಲಾಗಿ ಆ ಮುಸಲ್ಮಾನ್ ಅಲ್ಪಸಂಖ್ಯಾತರಿಗೆ ಏನು 4% ಮೀಸಲಾತಿ ಇತ್ತು ಅದನ್ನು ಒಡೆದು ಪ್ರವರ್ಗ 3A ಪ್ರವರ್ಗ 3B ನಲ್ಲಿ 2% ಹಂಚಿದ್ರು. ಅಲ್ಪಸಂಖ್ಯಾತರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಕೂಡ ಅಫಿಡವಿಟ್ ಕೊಟ್ಟಿದೆ, ವಿ ವಿಲ್ ಮೇಂಟೈನ್ ಸ್ಟೇಟಸ್ ಕೋ ಅಂತ. ಎರಡು ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ, ಯಾವ ರೀತಿ ಇದೆಯೋ ಆ ರೀತಿ ಮುಂದುವರಿಲಿ ಅಂತ. ಈಗ ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್. ಈಗ ಪಂಚಮಶಾಲಿಯವರಿಗೆ ಎಷ್ಟು % ಮೀಸಲಾತಿ ಬರಬೇಕು ಅನ್ನೋದಾದಾಗ EWS ಹೆಂಗೆ ಮಾನದಂಡ ಮಾಡಿದ್ರು ರಾಷ್ಟ್ರೀಯ ಮಟ್ಟದಲ್ಲಿ, ಆ ರೀತಿ ಮಾನದಂಡ ಮಾಡ್ಲಿಕ್ಕೆ ಸಾಧ್ಯನಾ? ಅದೇ ಸಮಯದಲ್ಲಿ ಇಲ್ಲಿ ಜಾತಿ ಜನಗಣತಿ ಆಗಿದೆಯಾ? ಜಾತಿ ಜನಗಣತಿ ಎಲ್ಲಾ ವರ್ಗದವರಿಗೆ ಸಿಗುತ್ತಾ?
ನಮಗೂ ಇದೆ. ನಮಗೆ ಅಂದ್ರೆ ಪಂಚಮಸಾಲಿಯವರೆಗೂ ಸಿಗ್ಲಿ, ಒಕ್ಕಲಿಗರಿಗೂ ಸಿಗ್ಲಿ, ವೀರಶೈವ ಲಿಂಗಾಯತರಿಗೂ ಸಿಗ್ಲಿ, ಎಲ್ಲಾ ಹಿಂದುಳಿದ ವರ್ಗದವರಿಗೂ ಸಿಗ್ಲಿ, SC ST ಗೆ ಅವ್ರ ಜಾತಿಗೆ ಅನುಗುಣವಾಗಿ ಸಿಗ್ಲಿ, ಸೌಲಭ್ಯ ಸಿಗ್ಲಿ. ಇದನ್ನೇ ನಾವು ಹೇಳ್ತಾ ಇರೋದು. ಸಂವಿಧಾನದ ಆಶಯ ಏನಿದೆ ಆ ರೀತಿಯಾಗಿ ಎಲ್ಲರಿಗೂ ಅವರ ಮೀಸಲಾತಿ ಏನಿದೆ ಅದು ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಸರ್ಕಾರ, ನಾವು ಕೂಡ ರಾಜ್ಯ ಸರ್ಕಾರ ಕೂಡ ಅದು ನಾಳೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದರ ಸದನದಲ್ಲಿ ಮಂಡನೆ ಮಾಡ್ತೀನಿ, ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಹೇಳ್ತೀನಿ, ಮತ್ತೆ ಇಲ್ಲಿನ ಸರ್ಕಾರ ಏನ್ ತೀರ್ಮಾನ ಮಾಡಿತ್ತು ಕಳೆದ ಸರ್ಕಾರ ಅದನ್ನು ನಾನು ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಯಾವ ಆರೋಪ ಸುಳ್ಳುಗಳನ್ನ ಹೇಳೋ ಅಗತ್ಯ ಇಲ್ಲ. ಇಲ್ಲಿ ಮೊದಲನೇದು ಪಂಚಮಸಾಲಿ ಹೋರಾಟದ ವಿಚಾರದಲ್ಲಿ ಪಂಚಮಸಾಲಿ ಅವರಿಗೆ ಮೊದಲನೇ ಬಾರಿಗೆ 3B ಅನ್ನ ಕೊಟ್ಟಿದ್ದು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ. ಅದಾದ ಮೇಲೆ ಅದನ್ನೇ ಅದರ ಕಾರಣಕ್ಕೋಸ್ಕರ ಪ್ರವರ್ಗ 2A ಹಾಕಿ 2% ಎಕ್ಸ್ಟ್ರಾ ಕೊಟ್ಟಿದ್ದು ಬೊಮ್ಮಾಯಿ ಅವರ ಸರ್ಕಾರ. ನ್ಯಾಯವನ್ನು ಕೊಡ್ತು, ಇಡೀ ಲಿಂಗಾಯತ ಸಮುದಾಯವನ್ನು ಸೇರಿಸಿ ಅದರಲ್ಲಿ ಹೆಚ್ಚು ಬೆನಿಫಿಷಿಯರ್ ಆಗ್ತಿದ್ದು ಯಾವುದು ಪಂಚಮಸಾಲಿ. ಅದಕ್ಕೋಸ್ಕರ ಪಂಚಮಸಾಲಿ ಹೋರಾಟ ನಿಂತು ಅವರು ಏನು ಫುಲ್ ಹಾರ್ಟೆಡ್ ಆಗೋದನ್ನು ಒಪ್ಕೊಂಡ್ರು. ಇದು ಮೊದಲನೇದು. ಎರಡನೇದು ಏನು ಇವರು ಹೇಳ್ತಾ ಇದ್ರು ಜಾತಿ ಜನಗಣತಿ ಅಂತೇಳಿ. ಜಾತಿ ಜನಗಣತಿಗೂ ಪಂಚಮಸಾಲಿ ಲಿಂಗಾಯತಿಗೂ ಏನ್ರಿ ಸಂಬಂಧ? ಅಂಬೇಡ್ಕರ್ ಮಾಡಿದಾಗ ಸಂವಿಧಾನದಲ್ಲಿ ಹೇಳಿದ್ರು ಜಾತಿ ಗಣತಿ ಬರೋದು ಕೇವಲ SC ಮತ್ತು ST ಗಳಿಗೆ ಮಾತ್ರ. ಇವರು ಹಾಗಾದ್ರೆ ಇವರು ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಈಗ ಕಾಡು ಮಾಡ್ತಾ ಇದ್ದಾರೆ, ಎಲ್ಲರೂ ಜಾತಿ ಗಣತಿ ಒಳಗಡೆ ತಗೊಂಡು ಹೋಗ್ಬೇಕು ಅಂತ ಹೇಳಿ. ಮೀಸಲಾತಿ ಆ ಪರ್ಸೆಂಟೇಜ್ ನಿರ್ಧಾರ ಮಾಡ್ಲಿಕ್ಕೆ ನೆಹರು ಅವರು ಮಾಡಿದ್ದ ಜಾತಿ ಗಣತಿ ಜಾತಿ ಗಣತಿ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.